ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಗೋವಿಂದಾಯ ನಮಃ. ಓಂ ಸಹಾವಾ ತ್ವಂ ಹನುತ್ಯದದಮಾಯೋ ದಸ್ಯೂಂ ರೇಕಃ ಕೃಷ್ಟೀನವನೋರಾರ್ಯಾಯ ಅಸ್ತಿ ಸ್ವಿನ್ನು ವೀರ್ಯಂ ತತ್ತ ಇಂದ್ರ ನ ಸ್ವಿದಸ್ತಿ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತಸ್ಯ ಭಗವತಾ ವ್ಯಾಸೇನ ಸರ್ವೇಷಾಂ ಸಾಧಕಾನಾಂ ಸಾಂಪ್ರದಾಯಾಯ ಸಂರಚಿತಸ್ಯ ಶ್ರವಣೆ ಚಿರಂ ಕಾಲಂ ಘಟದ್ಭಿಃ ಸರ್ವೈರಸ್ಮಾಭಿಃ ಅನುಶಾಸನ ಪರ್ವಣಿ ವಿಷ್ಣು ಸಹಸ್ರನಾಮ ಸ್ತೋತ್ರಂ ತಾವತ್ ಅಥಾತಃ ಅವಗಾಹ್ಯತೆ. ತತ್ರ ಅನುಶಾಸನ ಪರ್ವಣಿ ಏಕಪಂಚಾಶದುತ್ತರ 451 ಏಕಪಂಚಾಶದುತ್ತರ ಶತತಮಃ ಭಾಗಃ ಅಥಾತಃ ಪ್ರವರ್ತತೆ. ತತ್ರ ಗೋವಿಂದ ಇತಿ ಭಗವತಃ ನಾಮ ಇದಾನೀಂ ಅವಗಾಹ್ಯತೆ. ಗೋವಿಂದ ಇತಿ ತು ಪ್ರಸಿದ್ಧಮೇವ ನಾಮ. ಗಾಹ ಇತಿ ಧೇನವಃ ಶಾಸ್ತ್ರಾಣಿ ಚ ಕಥ್ಯಂತೆ. ಅಯಂ ಭಗವಾನ್ ಕೃಷ್ಣರೂಪೇಣ ಗಾಹ ಧೇನವಃ ಪರ್ಯಪಾಲಯತ್. ವ್ಯಾಸರೂಪೇಣ ತಾಹ ಏವ ಗಾಹ ಶಾಸ್ತ್ರಾಣಿ ಪರ್ಯಪಾಲಯತ್. ವರಾಹರೂಪೇಣ ಅಯಮೇವ ಭಗವಾನ್ ಗಾಂ ಭೂಮಿಂ ರರಕ್ಷ ಇತಿ ಸರ್ವೈಃ ಕಾರಣೈಃ ಅಯಂ ಗೋವಿಂದಃ ಇತಿ ಕಥ್ಯತೆ. ಗೋ ಅಂದರೆ ಭೂಮಿ, ಧೇನುಗಳು, ಮತ್ತೆ ಶಾಸ್ತ್ರವೂ ಹೌದು. ವರಾಹ ರೂಪದಿಂದ ಭೂಮಿಯನ್ನ, ವ್ಯಾಸಾದಿ ರೂಪದಿಂದ ಶಾಸ್ತ್ರಗಳನ್ನ, ಮತ್ತೆ ಕೃಷ್ಣ ರೂಪದಿಂದ ಗೋವುಗಳನ್ನ ಪಾಲಿಸಿದ ಇವನು. ಮತ್ತೆ ಮತ್ಸ್ಯ ರೂಪದಿಂದ ಗೋವನ್ನ ಅಂದ್ರೆ ಭೂಮಿಯನ್ನ ಮತ್ತೆ ನೀರನ್ನು ಕೂಡ ಅವನು ಪ್ರವೇಶಿಸಿದ. ಗೋವಿಂದ ಅಂದ್ರೆ ಶಾಸ್ತ್ರಗಳ ಪಾಲಕ ಮಾತ್ರ ಅಲ್ಲ, ಶಾಸ್ತ್ರಗಳಿಂದ ಪ್ರತಿಪಾದ್ಯ ಅಂತ ಕೂಡ ಅರ್ಥ ಆಗ್ತದೆ. ಇಷ್ಟೆಲ್ಲ ಅರ್ಥಗಳನ್ನ ಗೋವಿಂದ ಅನ್ನೋ ಶಬ್ದ ಹೇಳಿದೆ. ಈ ಗೋವಿಂದ ಎಂಬ ಶಬ್ದ ನಾಮವನ್ನ ಮತ್ತು ಅದಕ್ಕೆ ಸಂಬಂಧಿಸಿದಂತಹ ಬೃಹತಿ ಮಂತ್ರವನ್ನ ನಾವೀಗ ನೋಡಬೇಕಾಗಿದೆ. ಆ ಬೃಹತಿ ಮಂತ್ರಕ್ಕೆ ಸಂಬಂಧಿಸಿದಂತೆ ಸಾಯಣಾಚಾರ್ಯರು ಏನು ಅರ್ಥ ಹೇಳಿದ್ದಾರೆ, ಋಗ್ವೇದದ ಮೂಲ ಮಂತ್ರಗಳಿಗೆ ಅವರ ಅರ್ಥ ಹೇಳಿದ್ದಾರೆ, ಭಗವಂತಾಚಾರ್ಯರು ಅರ್ಥ ಹೇಳಿದ್ದಾರೆ. ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ರಘುನಾಥ ಸ್ವಾಮಿಗಳು ಅರ್ಥ ಹೇಳಿದ್ದಾರೆ. ಅವನ್ನೆಲ್ಲವನ್ನ ನಾವೀಗ ನೋಡಬೇಕಾಗಿದೆ. ಮೂಲ ಋಗ್ವೇದದಲ್ಲಿ ತ್ವಂಹನು ತ್ಯದಮಾಯೋ ದಸ್ಯೂಂಗ್ರೇಕ ಕೃಷ್ಟಿ ನವರೋರಾರ್ಯಾಯ ಅಸ್ತಿ ಸ್ವಿನ್ನು ವೀರ್ಯಂ ತತ್ತ ಇಂದ್ರ ನಸ್ವಿದಸ್ತಿ ತದ್ಋತುಥಾ ವಿವೋಚಃ ಅಂತ ಮಂತ್ರ. ಈ ಮಂತ್ರದ ಆದಿಭಾಗದಲ್ಲಿ ಸಹಾವಾಂಗ್ ಅನ್ನುವ ಒಂದು ಶಬ್ದವನ್ನ ಸೇರಿಸಿಕೊಂಡು ಈ ಬೃಹತಿ ಮಂತ್ರವನ್ನ ಸಂಪಾದಿಸಿದ್ದಾರೆ. ಸಹಾವಾನ್ ಅಂತ ಅನ್ನೋದು ಹಿಂದಿನ ಮಂತ್ರದಲ್ಲಿ ಬಂದಿರುವಂತ ಶಬ್ದ. ಮತ್ತೆ ಈಗಿನ ಈ ಮಂತ್ರದಲ್ಲಿ ತದ್ಋತುಥಾ ವಿವೋಚಃ ಅನ್ನೋದನ್ನ ಮುಂದಿನ ಗೋವಿದಾಂಪತಿ ಅನ್ನೋ ನಾಮಕ್ಕೆ ಸೇರಿಸ್ಕೊಂಡಿದ್ದಾರೆ. ಇದೆಲ್ಲ ಮೂಲ ಋಗ್ವೇದದಲ್ಲಿ 6ನೇ ಮಂಡಲ, ಅಲ್ಲಿ 18ನೇ ಸೂಕ್ತ. ಇದಕ್ಕೆ ದೇವತೆ ಇಂದ್ರ, ತ್ರಿಷ್ಟುಪ್ಪಿದ್ರ ಛಂದಸ್ಸು, ಬಾರ್ಹಸ್ಪತ್ಯ ಭರದ್ವಾಜ ಇದರ ಋಷಿ. ನಾವೀಗ
ಅಲ್ಲಿರುವ ಮಂತ್ರಗಳನ್ನೇ ನೋಡ್ತಾ ಇದ್ದೀವಿ. ಸಾಯಣಾಚಾರ್ಯರು ಈ ಮಂತ್ರಕ್ಕೆ ಏನು ಅರ್ಥ ಹೇಳಿದ್ದಾರೆ ಅನ್ನೋದನ್ನ ಈಗ ನೋಡೋಣ. ಮಂತ್ರದಲ್ಲಿ ತ್ಯತ ಅಂತಿದೆ. ತ್ಯತ ಅಂದ್ರೆ ಸ್ಯಹ ಅಂತ ಅರ್ಥ. ಸಹತೌತೆ ಅಂತ ಈಗ ಶಬ್ದ ಇದೆಯೋ ಅವನು ಅನ್ನೋ ಅರ್ಥದಲ್ಲಿ, ಹಾಗೆ ತ್ಯಹ ತ್ಯೌ ತ್ಯೇ ಅಂತನೂ ಶಬ್ದ ಇದೆ. ಅದರಿಂದ ಸಹ ಶಾಸ್ತ್ರ ಪ್ರಸಿದ್ಧನಾದ ತ್ವಂ ನೀನು ಅಂತ ಅದಕ್ಕರ್ಥ. ಇಲ್ಲಿ ಭಗವಂತ ಪುಲ್ಲಿಂಗ ಆದರೂ ಕೂಡ ಅವನಿಗೆ ತತ್ವ ಅಂತ ನಪುಂಸಕ ಲಿಂಗದಲ್ಲಿ ಹೇಳಿದ್ದಾರೆ. ಎಲ್ಲಾ ಲಿಂಗಗಳು ಅವನಲ್ಲಿ ಅನ್ವಿತ ಆಗ್ತವೆ. ಯದಧೀನಾಹ ಲಿಂಗ ವಚನ ಇತ್ಯಾದಿ ಎಲ್ಲವೂ ಕೂಡ ಅವನ ಅಧೀನವೇ. ಆದ್ರಿಂದ ಈ ಲಿಂಗವೂ ಕೂಡ ಅವನ ಅಧೀನ ಅನ್ನೋ ದೃಷ್ಟಿಯಿಂದ ಅಲ್ಲಿ ಯದಧೀನ ವ್ಯತ್ಯಸ್ಯು ಅಂತ ಛಾಂದೋಗ್ಯ ಭಾಷೆಯಲ್ಲಿ ಹೇಳಿರುವುದರಿಂದ ಆ ಥರ ಪ್ರಯೋಗ ಮಾಡಿದ್ದಾರೆ ಅಂತ ತಿಳ್ಕೊಳ್ಬೇಕು ನಾವು. ಅದನ್ನ ಸಾಯಣಾಚಾರ್ಯ ಹೇಳಲಿಲ್ಲ, ನಾವು ತಿಳ್ಕೊಳ್ಬೇಕಷ್ಟೆ. ಸ್ತ್ರೀಗುಣ ಪುಂಗುಣಾಶ್ಚೈವ ನಪುಂಸಕ ಗುಣ ಅಪಿ ಯದಧೀನ ವ್ಯತ್ಯಯ ಸ್ಯಾತ್ ಲಿಂಗಾನಂ ತತ್ರ ಸರ್ವಶಃ. ಸ್ತ್ರೀಯರ ಗುಣಗಳು, ಪುರುಷರ ಗುಣಗಳು ಮತ್ತು ನಪುಂಸಕ ಲಿಂಗವನ್ನು ಹೊಂದಿದಂಥ ವ್ಯಕ್ತಿಯ ಗುಣಗಳು ಎಲ್ಲವೂ ಇವನ ಅಧೀನವಾದ್ದರಿಂದ ಅವನಲ್ಲಿ ಯಾವುದೇ ಲಿಂಗವನ್ನು ಪ್ರಯೋಗ ಮಾಡಬಹುದು. ಕಹ್ ಕಿಂ ಕಿಂ ತತ್ ಸರ್ವಂ ಆತ್ಮ ಅಂತ ಇತ್ಯಾದಿ ರೀತಿಯಾಗಿ ಲಿಂಗ ನಿರ್ಣಯ ಅನ್ನೋ ಗ್ರಂಥವನ್ನು ಆಚಾರ್ಯರು ಅಲ್ಲಿ ಉದ್ಧರಿಸ್ತಾರೆ. ಅದಕ್ಕಾಗಿ ಅವನಲ್ಲಿ ಎಲ್ಲ ಲಿಂಗವೂ ಕೂಡ ಕಂಡು ಬರಬಹುದು ಅಂತ ನಾವು ಅತ್ಯತ ಅನ್ನುವ ಶಬ್ದವನ್ನು ಇಲ್ಲಿ ತಿಳ್ಕೊಳ್ಬೇಕು. ಸಹ ಅಂದ್ರೆ ಶಾಸ್ತ್ರ ಪ್ರಸಿದ್ಧ ಅಂತ ಅದಕ್ಕರ್ಥ. ದಸ್ಯುಗಳು ಅಂದ್ರೆ ಕರ್ಮಹೀನರಾದವರು, ಯಾರು ಕರ್ಮವನ್ನು ಮಾಡದೆ ಕರ್ಮಭ್ರಷ್ಟರಾಗಿರ್ತಾರೆ ಅವರು ಅಂತ ಸಾಯಣಾಚಾರ್ಯ ಹೇಳ್ತಾರೆ. ಅಂಥವರನ್ನ ನು ಅಂದ್ರೆ ಕೂಡಲೇ, ಕ್ಷಿಪ್ರಂ. ಅದಮಯ, ನೀನು ಅವರನ್ನ ದಮನಿಸಿದ್ದಿ, ಅವರನ್ನ ಶಿಕ್ಷಿಸಿದ್ದಿ ಅಂತ ಅರ್ಥ. ಹ ಅಂತ ಪೂರ್ಣಾರ್ಥ, ವಾಕ್ಯ ಪೂರ್ಣ ಮಾಡ್ಲಿಕ್ಕಾಗಿ ಹ ಅಂತ ಅಲ್ಲಿ ಬಂದಿದೆ, ತ್ವಂಹನು ಅಂತ ಎಂಬಲ್ಲಿ. ವಾಕ್ಯ ಪೂರ್ಣಿಗಾಗಿ, ಛಂದಸ್ಸಿಗ ಹೊಂದಾಣಿಕೆಯಾಗಿ ಅಂತ ಸಾಯಣಾಚಾರ್ಯ ಹೇಳ್ತಾರೆ. ಹಾಗೆ ಹೇಳುವುದಕ್ಕಿಂತ ವೇದದಲ್ಲಿ ಯಾವ ಶಬ್ದವೂ ವ್ಯರ್ಥವಲ್ಲ. ಆದ್ದರಿಂದ ಭಗವಂತನ ಶಾಸ್ತ್ರ ಪ್ರಸಿದ್ಧಿಯನ್ನು ಅದು ಹೇಳ್ತದೆ ಅಂತ ನಾವು ತಿಳ್ಕೊಳ್ಬೇಕು ಆ ಹ ಎಂಬ ಶಬ್ದದಿಂದ. ಹೀಗೆ ಜಗತ್ತಿನಲ್ಲಿ ಕಂಡಿದೆ ಭಗವಂತನೇ ಅಂತ ಆ ಭಗವಂತನ ಒಂದು ಸ್ತೋತ್ರ ಅದು. ಮತ್ತೆ ಏಕಃ, ಮುಖ್ಯನಾದಂಥ ನೀನು, ಕೃಷ್ಟೀಹಿ ಪುತ್ರದಾಸಾದೀನ್. ಕೃಷ್ಟಿಗಳು ಅಂದ್ರೆ ಪ್ರಜೆಗಳು, ಮಕ್ಕಳು, ಸಂತಾನ, ದಾಸರು, ಆಳು ಕಾಳು, ಪಶು ಸಂಪತ್ತು ಇತ್ಯಾದಿ ಎಲ್ಲವನ್ನೂ ಕೂಡ ಆರ್ಯಾಯ. ಆರ್ಯ ಅಂದ್ರೆ ಕರ್ಮಕೃತ್, ಯಾರು ಕರ್ಮವನ್ನು ಮಾಡ್ತಾನೋ, ಕರ್ಮವನ್ನು ಮಾಡಬಲ್ಲಂಥ ಸಾಧಕ ಇದ್ದಾನೋ ಅಂಥವನಿಗೆ ನೀನು ಎಲ್ಲವನ್ನೂ ಕೊಡ್ತೀಯ ಅಂತ ಅದರ ತಾತ್ಪರ್ಯ. ಕರ್ಮಹೀನರಾದವ್ರನ್ನ ಶಿಕ್ಷಿಸ್ತಿ, ಕರ್ಮ ಸಹಿತರಾದವರನ್ನ ನೀನು ಆಧರಿಸಿ ಅವರಿಗೆ ಕೊಡಬೇಕಾದ ಎಲ್ಲವನ್ನು ಕೊಡ್ತೀಯ ಅಂತ ಅದರ ತಾತ್ಪರ್ಯ. ಅವನೋಹೋ ಅತದಾಹ, ಕೊಟ್ಟಿದ್ದಿ. ಇಷ್ಟೆಲ್ಲ ಸ್ತೋತ್ರ ಮಾಡಿದ್ರು ಕೂಡ ಆ ಋಷಿಗೆ ಇಂದ್ರನನ್ನ ಭಗವಂತನನ್ನ ಇಂದ್ರನನ್ನ ಅಲ್ಲಿ ಹೇಳುವಂತೆ ಸಾಕ್ಷಾತ್ಕರಿಸ್ಕೊಳ್ಳಿಕ್ಕೆ ಆಗಲಿಲ್ಲ. ಆವಾಗ ಆ ಇಂದ್ರನಿಗೆ, ಆ ಋಷಿಗೆ ಇಂದ್ರನನ್ನ ಸಾಕ್ಷಾತ್ಕರಿಸ್ಕೊಳ್ಳೋದು ಆಗಲಿಲ್ಲ. ಹಾಗಾದ್ರೆ ಇಂದ್ರನಿಗೆ ಆ ಶಕ್ತಿ ಇದೆಯೋ ಇಲ್ವೋ ಅಂತಲೇ ಇವನಿಗೆ ಸಂಶಯ ಬಂತು. ಅದಕ್ಕಾಗಿ ಮುಂದಿನ ಭಾಗವನ್ನು ಹೇಳ್ತಿದ್ದಾನೆ. ಇಂದ್ರನೇ, ನಿನ್ನ ಆ ಪೂರ್ವೋಕ್ತವಾದ ಶಕ್ತಿ ಏನಿದೆಯಲ್ಲ, ವೀರ್ಯ, ಅದು ಇದೆಯೋ ಇಲ್ವೋ? ಇದ್ರೆ ನೀನು ಭಕ್ತನಾದಂಥ ನನಗೂ ಕೂಡ ನಿನ್ನನ್ನು ಸಾಕ್ಷಾತ್ಕರಿಸ್ಕೊಳ್ಬೇಕು. ಇಲ್ಲದೆ ಹೋದರೆ ನಿನ್ನನ್ನು ಸ್ತುತಿಸಿ ಏನು ಉಪಯೋಗ ಅಂತ ಹೀಗೆ ಇಂದ್ರನನ್ನ ಅವನು ಭಕ್ತಿಯಿಂದ, ಪ್ರೀತಿಯಿಂದ ಹಾಗೆ ಹಾಸ್ಯ ಮಾಡ್ತಿದ್ದಾನೆ ಅಂತ ತಿಳ್ಕೊಳ್ಬೇಕು. ಇದು ಸಾಯಣಾಚಾರ್ಯ ಹೇಳಿದ ಅರ್ಥ. ಮುಂದೆ ಋತುಥ ಕಾಲೆ ವಿವೋಚ ಅಂತ ಹೀಗಿದೆ. ಅದನ್ನು ನಾವು ಇಲ್ಲಿ ನೋಡೋದು ಬೇಡ, ಮುಂದಿನ ಮಂತ್ರಕ್ಕೆ ಸಂಬಂಧಪಟ್ಟಂತೆ ನೋಡೋಣ. ಇದಿಷ್ಟು ಸಾಯಣಾಚಾರ್ಯರು ಹೇಳಿದಂಥ ಅರ್ಥ ಆಯಿತು. ಮುಂದೆ ಭಗವಂತಾಚಾರ್ಯರು ಈ ನಾಮಕ್ಕೆ ಸಂಬಂಧಪಟ್ಟಂತೆ ಏನು ಅರ್ಥವನ್ನು ಹೇಳಿದ್ದಾರೆ ಅಂತ ಅನ್ನೋದನ್ನು ನೋಡೋಣ. ಗೋವಿಂದ ಅನ್ನೋ ನಾಮಕ್ಕೆ ಸಂಬಂಧಪಟ್ಟಂತೆ ಅವ್ರು ಹೇಳಿರುವ ಮಂತ್ರ ವನೋ ಮಾನುಷೀಣಾಂ ಏಕಃ ಅಭವಃ ಸಹಾವಾ ತ್ವಂಹನು ತ್ಯದಮಾಯೋ ದಸ್ಯುಂ ಏಕಃ ಕೃಷ್ಟೀನಾಂ ಕೃಷ್ಟೀಹಿ ಅವನೋ
ರಾರ್ಯಾಯ ಇಲ್ಲ, ರಾರ್ಯಾ ಅಂತ ಮಾತ್ರ. ಗೋವುಗಳು ಅಂದ್ರೆ ಪಶುಗಳು. ಆ ಪಶುಗಳಿಗೆ ಸಮಾನರಾದ ಪ್ರಜೆಗಳನ್ನ, ಶತ್ರುಗಳನ್ನ ಇವನು ಶಿಕ್ಷಿಸ್ತಾನೆ. ಅದಕ್ಕಾಗಿ ಅವನನ್ನ ಅದದಮಾಯ ಅಂತ ಇಲ್ಲಿ ಸ್ತುತಿಸಿದ್ದಾರೆ ಅಂತ ತಿಳ್ಕೊಳ್ಬೇಕು. ಆದ್ರಿಂದಲೇ ಆತನನ್ನ ಗೋವಿಂದ ಅಂತ ಹೇಳ್ತಾರೆ. ಈ ಗೋವತ ವಶಗಾಹ ಪ್ರಜಾಹ ವಿಂದತಿ ಲಂಭಯತಿ, ಪಶುಗಳಂತೆ ಬುದ್ಧಿಹೀನರಾದವರನ್ನ ಶಿಕ್ಷಿಸ್ತಾನೆ. ಮತ್ತೆ ಪಶುಗಳಂತೆ ಯಾರು ತನಗೆ ವಶರಾಗ್ತಾರೋ ಸಾಧಕರು, ಅಂಥವರಿಗೆ ಈ ಜ್ಞಾನಭಕ್ತಿಯಾದಿಗಳನ್ನು ಕೊಟ್ಟು ಅವರನ್ನ ಮುಂದೆ ಮುಕ್ತಿಗೆ ಯೋಗ್ಯರನ್ನಾಗಿ ಮಾಡ್ತಾನೆ ಅಂತ ಇದಿಷ್ಟು ಒಟ್ಟಾದರ ಅರ್ಥ. ಇದು ಭಗವಂತಾಚಾರ್ಯ ಇದು ನಮಗೆ ತಿಳಿಸುವಂಥ ವ್ಯಾಖ್ಯಾನ. ಇದರ ಮುಂದೆ ಬೃಹತಿ ಸಹಸ್ರವನ್ನು ಸಂಪಾದನೆ ಮಾಡಿದಂಥ ರಘುನಾಥ ಸ್ವಾಮಿಗಳು ಇದಕ್ಕೇನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ಈಗ ನೋಡೋಣ. ಹೇ ಇಂದ್ರ ಅಂತ ಭಗವಂತನಿಗೆ ಸಂಬೋಧನೆ. ಚತ ಅಂದ್ರೆ ಸಹ, ನಾವೀಗಾಗಲೇ ಅದನ್ನು ನೋಡಿದ್ದೇವೆ. ಸಹ ಅನ್ನೋದಕ್ಕೆ ಪರ್ಯಾಯ ಪದ ಅಷ್ಟೆ ಈ ಚತ ಅನ್ನೋ ಶಬ್ದ. ಸಹವಾನ್, ಸಹ ಶಬ್ದ ಪರ್ಯಾಯ ಸಹ. ಬಲವಾನ್, ಸಹಸ್ ಅಂದ್ರೆ ಬಲ ಅಂತ ಅರ್ಥ. ಸಹವಾನ್ ಅಂದ್ರೆ ಬಲವುಳ್ಳವನು, ಬಲಶಾಲಿಯಾದವನು ಅಂತ ಭಗವಂತನಿಗೆ ವಿಶೇಷಣ. ದಸ್ಯೂಂ, ಕರ್ಮಹೀನರಾದವರು. ಸಾಯಣಾಚಾರ್ಯ ಹೇಳಿದ ಅರ್ಥವನ್ನೇ ಅವರು ಕೂಡ ರಘುನಾಥ ಸ್ವಾಮಿಗಳು ಹೇಳಿದ್ದಾರೆ. ಈ ಕರ್ಮಹೀನರಾದವರು ಏನಿದ್ದಾರೆ ಅವರನ್ನ ನೂ ಅಂದ್ರೆ ಕ್ಷಿಪ್ರಂ, ಅದಮಾಯ, ನೀನು ಅವರನ್ನ ಶಿಕ್ಷಿಸ್ತಿ. ಅದರಲ್ಲಿ ಏಕ ಮುಖ್ಯನಾದಂತಹ ನೀನು. ಕೃಷ್ಟೀಹಿ, ಪಶುಪುತ್ರ ದಾಸಾದೀನ್, ಪಶುಗಳನ್ನ, ಪುತ್ರ ಸಂತಾನವನ್ನ, ಮತ್ತೆ ದಾಸರನ್ನ, ಆಳುಕಾಳುಗಳನ್ನ ಎಲ್ಲವನ್ನೂ ಕೂಡ ಅರಿಯಾಯ ಅಂದ್ರೆ ಕರ್ಮವನ್ನು ಮಾಡ್ತಕ್ಕಂಥ, ಕರ್ಮಭ್ರಷ್ಟನಲ್ಲದಂಥ ಕರ್ಮವನ್ನು ಮಾಡ್ತಕ್ಕಂಥ ಸಾಧಕ ಏನಿದ್ದಾನೆ ಅವನಿಗೆ ಇದೆಲ್ಲವನ್ನೂ ಕೂಡ ನೀನು ಕೊಡ್ತಿ ಅಂತ ಅದರ ಅಭಿಪ್ರಾಯ. ಇಷ್ಟು ಸ್ತೋತ್ರ ಮಾಡಿದ್ರು ಕೂಡ ಇಂದ್ರನ ಸಾಕ್ಷಾತ್ಕಾರ ಆಗಲಿಲ್ಲ. ಹಾಗಾಗಿ ಆ ಇಂದ್ರನಿಗೆ ಅಂತ ಶಕ್ತಿ ಇದೆಯೋ ಇಲ್ಲೋ ಅನ್ನೋದೇ ಇವನಿಗೆ ಸಂಶಯ ಬಂತು. ಆಗ ನೀನೇನು ಹಿಂದೆ ಶತ್ರುಗಳನ್ನ, ದುಷ್ಟರನ್ನ ಶಿಕ್ಷಿಸಿ ಸಜ್ಜರನ್ನ ರಕ್ಷಿಸಿ ಏನೋ ಮಹಾಕಾರ್ಯ ಮಾಡಿದ್ದೆ, ಅದಕ್ಕೆ ಬೇಕಾದ ಶಕ್ತಿ ನಿನ್ನಲ್ಲಿ ಈಗ ಇದೆಯೋ ಇಲ್ವೋ ಅಂತ ಭಗವಂತನನ್ನ ಅವನು ತರಾಟೆ ತಗೋತಾ ಇದ್ದಾನೆ. ಇದು ಸಾಯಣಾಚಾರ್ಯರು ಮತ್ತೆ ರಘುನಾಥ ಸ್ವಾಮಿಗಳು ಇಬ್ರು ಕೂಡ ಮಾಡಿದಂಥ ಅರ್ಥ. ಗಾಂ ವಿಂದತೀತಿ ಗೋವಿಂದ, ಗೋವನ್ನು ಕೊಡುವವನು ಅಂತ ಅರ್ಥ. ಗೋವನ್ನು ಕೊಡುವುದು ಅಂದ್ರೆ ಏನು? ಗೋ ಅಂದ್ರೆ ಪಶು, ಪುತ್ರ ಇತ್ಯಾದಿ ಎಲ್ಲವನ್ನು ಕೂಡ ವಿಂದತಿ ಅಂದ್ರೆ ಲಂಭಯತಿ. ವಿದು ಲಾಭೆ ಅಂತ ಧಾತು ಇದೆ, ಅದರಿಂದ ಲಂಭಯತಿ ಅಂತ ಇಷ್ಟ ಅರ್ಥ ಆಗ್ತದೆ. ಆದ್ರಿಂದ ಆತನನ್ನ ಗೋವಿಂದ ಅಂತ ಹೇಳಬೇಕು. ಇದು ರಘುನಾಥ ಸ್ವಾಮಿ ಹೇಳಿದಂಥ ಅರ್ಥ. ಇನ್ನು ಮುಂದೆ ಈ ಮಂತ್ರಕ್ಕೆ ನಾನು ಮಾಡಿಕೊಂಡಿರುವಂತಹ ಅರ್ಥವನ್ನ ಇಲ್ಲಿ ಹೇಳ್ತೇನೆ. ಇದೇ ಅರ್ಥವನ್ನೇ ಹೆಚ್ಚು ಕಡಿಮೆ ಸ್ವೀಕಾರ ಮಾಡಿದ್ದೇನೆ. ನಡುವೆ ಕೆಲವು ಶಬ್ದಗಳಿಗೆ ಬೇರೆ ಅರ್ಥವನ್ನು ಹೇಳುವಂತ ಪ್ರಯತ್ನ ಮಾಡಿದ್ದೇನೆ ಅಷ್ಟೆ. ಹೇ ಭಗವಂತನೇ, ಹೇ ಭಗವನ್ ಸಂಬೋಧನೆ. ಸಹಾವ ಅಂದ್ರೆ, ಸಹಸ್ ಅಂದ್ರೆ ಶತ್ರುಗಳಿಗೆ ಮಣಿಯದ ಸಾಮರ್ಥ್ಯ ಅಂತ ಅರ್ಥ. ಅನಭಿಭಾವ್ಯತ್ವಾತ್ ಸಹ ಅಂತ ಮಹಾಭಾರತದಲ್ಲಿದೆ. ಅದನ್ನ ಆಚಾರ್ಯ ಭಾಗವತ ತಾತ್ಪರ್ಯದಲ್ಲಿ ಉದ್ಧರಿಸಿದ್ದಾರೆ. ಹಿಂದೆ ಅದನ್ನು ಅನೇಕ ಕಡೆ ನೋಡಿದ್ದೇವೆ. ಆದ್ರಿಂದ ಸಹಾವಾನ್ ಅಂದ್ರೆ ಶತ್ರುಗಳಿಗೆ ಮಣಿಯದ ಶಕ್ತಿ ಉಳ್ಳವನು ಅಂತಿಷ್ಟ ಅರ್ಥ. ಮುಂದೆ ಚತ ಎಂಬ ಶಬ್ದಕ್ಕೆ ಏನರ್ಥ ಅಂತ ನೋಡ್ಬೇಕು. ಚತ ಅಂದ್ರೆ ಕೇವಲ ಸಹ ಶಾಸ್ತ್ರ ಪ್ರಸಿದ್ಧನಾದವನು ಅಂತಿಷ್ಟೇ ಅರ್ಥ ಅಲ್ಲ. ತ್ಯತ್ ಎಂಬ ಶಬ್ದಕ್ಕೆ ಬೃಹದಾರಣ್ಯಕ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಒಂದು ಅರ್ಥ ಹೇಳಿದ್ದಾರೆ. ಅದು ಈ ನಾಲ್ಕನೇ ಅಧ್ಯಾಯ ಬೃಹದಾರಣ್ಯಕ ಉಪನಿಷತ್ನಲ್ಲಿ, ಅಥವಾ 2ನೇ ಅಧ್ಯಾಯ, 2 ಅಥವಾ 4 ಅಂತ ಅದನ್ನು ಪರಿಗಣಿಸ್ತಾರೆ. ಅಲ್ಲಿ ಮೂರ್ತಾಮೂರ್ತ ಬ್ರಾಹ್ಮಣ ಅಂತ ಒಂದು ಭಾಗ ಇದೆ. ಮೂರ್ತಾಮೂರ್ತ ವಿಲಕ್ಷಣ ಶ್ರೀಹರಿ ಅಂತ ಪ್ರಾರಂಭ ಆಗ್ತದೆ ಆ ಭಾಗ. ದೇವಾವ ಬ್ರಹ್ಮಣೋ ರೂಪೆ ಮೂರ್ತಂ ಚೈವ ಅಮೂರ್ತಂ ಚ ಮರ್ತ್ಯಂ ಚ ಅಮೃತಂ ಚ ಸ್ಥಿತಂ ಚ ಯಚ್ಚ
ಸಚ್ಚ ತ್ಯಂಚ ಅಂತ ಹೀಗೆ ಅಲ್ಲಿದೆ. ಅಲ್ಲಿ ಆ ತ್ಯಂ ಅನ್ನುವುದಕ್ಕೆ ತತಂ ಸರ್ವಜ್ಞಂಚ ತ್ಯಂ ಅಂತ ಆಚಾರ್ಯರು ವ್ಯಾಖ್ಯಾನ ಮಾಡಿದ್ದಾರೆ. ತ್ಯಂ ಎಂಬಲ್ಲಿ ನಮ್ಗೆ ಗೊತ್ತಿರುವಂತೆ ತ ಮತ್ತು ಯ ಅಂತ ಎರಡು ಅಕ್ಷರಗಳಿವೆ. ಅಲ್ಲಿ ತ ಅಂದರೆ ವ್ಯಾಪ್ತ ಅಂತ ಅರ್ಥ, ಮತ್ತೆ ಯ ಅಂದರೆ ಜ್ಞಾನ ಸ್ವರೂಪ ಅಂತ ಅರ್ಥ, ತತ ಅಂದರೆ ವ್ಯಾಪ್ತ ಅಂತ ಅರ್ಥ. ತತ ಎಂಬಲ್ಲಿನ ಒಂದೇ ಅಕ್ಷರ ತ ಅಂತ ಉಳಿದಿದೆ. ಯಾ ಪ್ರಾಪಣೆ ಅಂತ ಧಾತು, ಪ್ರಾಪಣ ಅಂದರೆ ಹೋಗುವುದು ಅಂತ ಅರ್ಥ. ಹೋಗುವುದು ಗತ್ಯರ್ಥಕವಾದ ಧಾತುಗಳೆಲ್ಲವೂ ಕೂಡ ಜ್ಞಾನಾರ್ಥಕ ಆದ್ದರಿಂದ ಯ ಅಂದರೆ ಜ್ಞಾನ ಸ್ವರೂಪ ಅಂತ ಅರ್ಥ. ಹೀಗೆ ಸರ್ವತ್ರ ವ್ಯಾಪ್ತನೂ ಸರ್ವಜ್ಞನೂ ಅನ್ನುವ ಅರ್ಥವನ್ನ ತ್ಯತ್ ಅನ್ನುವ ಅರ್ಥ ನಮಗೆ ಹೇಳ್ತದೆ. ಹೀಗೆ ತ್ಯ ಅನ್ನುವುದಕ್ಕೆ ಕೇವಲ ಸಹ ಅಂತಿಷ್ಟೇ ಅರ್ಥ ಹೇಳದೆ ವ್ಯಾಪ್ತ ಮತ್ತು ಸರ್ವಜ್ಞ ಅಂತ ಇಷ್ಟು ಅರ್ಥವನ್ನ ಆಚಾರ್ಯರ ಬೃಹದಾರಣ್ಯಕ ಉಪನಿಷತ್ ಭಾಷ್ಯಕ್ಕೆ ಅನುಗುಣವಾಗಿ ಹೇಳುವುದು ಯೋಗ್ಯ. ಬೇರೆ ಬೇರೆ ಕಡೆನೂ ಹೀಗೆ ಅರ್ಥ ಇದೆ, ಇದೇ ಅರ್ಥವನ್ನು ಆಚಾರ್ಯ ಹೇಳಿದ್ದಾರೆ. ಈ ಅರ್ಥವನ್ನ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಬಂದಂತೆ ಇಲ್ಲಿ ನಾವೀಗ ನೋಡಿದ್ದೇವೆ. ಇದು ತ್ಯ ಅನ್ನೋ ಶಬ್ದಕ್ಕೆ ನಾನು ಮಾಡಿಕೊಂಡಿರುವಂತಹ ವ್ಯಾಖ್ಯಾನ. ಏಕ ಅಂದ್ರೆ ಅಸಹಾಯನಾಗಿ, ಉಳಿದವರೆಲ್ಲ ಏನು ಅರ್ಥ ಹೇಳಿದಾರೋ ಅದೇ ಅರ್ಥವೇ ಪ್ರಸಿದ್ಧವೇ ಆಗಿದೆ. ಉಳಿದವರ ಮತ್ತಿತರರ ಸಹಾಯವಿಲ್ಲದೆ ನೀನು ಈ ಎಲ್ಲ ಕಾರ್ಯಗಳನ್ನ ಮಾಡ್ತಿ ಅಂತ ಅದರ ತಾತ್ಪರ್ಯ. ದಸ್ಯೂನ್ ಶತ್ರುನ್, ಕರ್ಮಹೀನರು ಅಂತ ಅರ್ಥ ಹಿಂದೆ ಸಾಯಣಾಚಾರ್ಯರು ಮತ್ತು ರಘುನಾಥ ಸ್ವಾಮಿಗಳು ಹೇಳಿದ್ದನ್ನು ನೋಡಿದ್ದೀವಿ. ವಿದ್ಯಾಹೀನರು ಮತ್ತು ಕರ್ಮಹೀನರು. ಸಾಧಕನ ಕೆಲಸ ವಿದ್ಯೆಯನ್ನು ಸಂಪಾದನೆ ಮಾಡಬೇಕು ಮತ್ತು ಕರ್ಮವನ್ನು ಮಾಡಬೇಕು. ಆದರೆ ಅದನ್ನು ಬಿಟ್ಟು ತಾನು ವಿದ್ಯೆಯನ್ನು ಸಂಪಾದನೆ ಮಾಡಲಲ್ಲ, ಕರ್ಮವನ್ನು ಮಾಡಲಲ್ಲ, ಮತ್ತೆ ಯಾವುದು ಸದ್ವಿದ್ಯಾ ಇದೆ ಆ ಸದ್ವಿದ್ಯೆಯನ್ನು ಕಸಿಯುವವನು, ಸದ್ವಿದ್ಯೆಯನ್ನು ನಿರಾಕರಣೆ ಮಾಡುವವನು ಯಾರಿದ್ದಾನೆ, ದುರ್ವಿದ್ಯೆಯನ್ನೇ ಪ್ರಚಾರ ಮಾಡುವವನು ಅವನು ಶತ್ರು. ಅಂಥವನನ್ನ ಅಧಮಾಯ, ಅದಮಾಯ ಅಂತ ದೀರ್ಘ ಇದೆ, ಅಧಮಯ ಅಂತ ಈಗ ನಮಗೆ ಕಾಣಸಿಗುವಂಥ ಒಂದು ಪ್ರಯೋಗ. ಅದಕ್ಕೆ ಅಧಮಯ ಅಂತಿದ್ದಾಗ ಅದನ್ನ ಅಧಮಾಯ ಅಂತ ಹೇಳುವುದೇನಿದೆ, ಮಾ ಅಂತ ದೀರ್ಘವಾಗಿ, ಅದು ಪೂರ್ಣವಾಗಿ ದಮನಿಸಿದ್ದಿ ಅಂತ ಈ ಅರ್ಥದಲ್ಲಿ. ಪರಾಭಾವಯ ಹ ಅಂತ ಶಾಸ್ತ್ರ ಪ್ರಸಿದ್ಧಿ. ಆರ್ಯಾಯ, ಆರ್ಯ ಅಂದ್ರೆ ಭಕ್ತನಾದವನು, ಯಾರು ಜ್ಞಾನ ಕರ್ಮ ಇತ್ಯಾದಿ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾನೆ, ಆಚಾರ ವಿಚಾರ ಸಂಪನ್ನನಾಗಿದ್ದಾನೆ, ಅಂಥವನಿಗೆ ಕೃಷ್ಟೀಹಿ. ಕೃಷ್ಟಿ ಅಂದ್ರೆ ಪಶು ಪಕ್ಷಿಗಳು ಅಂತಿಷ್ಟೇ ಅರ್ಥ ಅಲ್ಲ, ಪಶು ಆಳು ಕಾಳು ಅಂತಿಷ್ಟು ಮಾತ್ರ ಅರ್ಥ ಅಲ್ಲ. ವಿದ್ಯಾಭಿಮಾನಿನ್ಯ ದೇವತಾ, ವಿದ್ಯಾಭಿಮಾನಿನಿ ದೇವತೆಯರನ್ನ, ರಮಾ ಮೊದಲಾದ ದೇವತೆಗಳನ್ನ ಅಂತ ಅರ್ಥ. ಅದು ಯಾಕೆ ಹಾಗೆ ಅರ್ಥ ಮಾಡಿದ್ದೇನೆ ಅನ್ನೋದನ್ನ ಮುಂದೆ ನಾನು ಹೇಳ್ತೇನೆ. ಅವರನ್ನು ನೀನು ಅವನು ಕೊಟ್ಟಿದ್ದಿ, ಭಕ್ತನಿಗೆ ಕೊಟ್ಟಿದ್ದಿ. ಹೇ ಇಂದ್ರ, ಭಗವಂತನೇ, ತತ್ ಪೂರ್ವೋಕ್ತ ನಿನ್ನ ಮಹಿಮಾ ಏನಿದೆ, ತೇ ವೀರ್ಯಂ ಬಲಂ ನೂ ಇದಾನೀಂ, ಈಗ ಅಸ್ತಿ ಸ್ವಿತ್, ಈಗಿದೇನದು, ಸ್ವಿತ್ ಅಥವಾ ನ ಅಸ್ತಿ, ಇಲ್ಲವೋ ಹೇಗೆ ಅಂತ ಹೀಗೆ ಅವನನ್ನ ಆ ಭಗವಂತ ತರಾಟೆ ತಗೋತಾ ಇದ್ದಾನೆ. ನಮಗಿದು ಅನೇಕ ಕಡೆ ಗೊತ್ತಿದೆ. ಕರುಣಾಕರಣೀನೆಂಬುದು ಯಾಕೋ ಭರವಸೆ ಇಲ್ಲ ನನಗೆ ಅಂತ. ನೀನು ಎಲ್ಲವನ್ನೂ ಮಾಡ್ತಾ ಇದ್ದಿ, ಆದರೆ ನಮಗಿನ್ನೂ ರಕ್ಷಣೆ ಕೊಟ್ಟಿಲ್ಲ, ಆದ್ರಿಂದ ನಿನ್ನನ್ನು ನಾನು ಹೇಗೆ ಉಪಾಸಿಸಲಿ ಅಂತ ಆ ಭಕ್ತ ಕರುಣಾಕರ ಅಂತ ನಂಬಲು ಹೇಗೆ ಅಂತ ಭಗವಂತ ಭಕ್ತನನ್ನು ತರಾಟೆಗೆ ತೆಗೆದುಕೊಂಡಂಥ ಒಂದು ಮಾರ್ಗ ಇದು. ಕೃಷ್ಟಿ ಅನ್ನೋ ಶಬ್ದ ಒಂದು ವಿಚಿತ್ರವಾದ ಶಬ್ದ. ಅದಕ್ಕೆ ಪ್ರಜೆಗಳು ಅಂತ ಅರ್ಥ ಇದ್ದಿದ್ದಂತೂ ಈ ಹಿಂದೆ ನಾವು ನೋಡೇ ಇದ್ದೀವಿ. ಕೃಷ್ಟಿ ಶಬ್ದಕ್ಕೆ ಮತ್ತೆ ಹೆಚ್ಚು ಬಳಕೆ ಇಲ್ಲದಿರುವಂತಹ ಮತ್ತೊಂದು ಅರ್ಥ ಇದೆ. ಅದಕ್ಕೆ ಪಂಡಿತ ಅಂತ ಅರ್ಥ ಇದೆ. ವಿದ್ವಾಂಸೂರಿ ಕೃತಿ ಕೃಷ್ಟಿ ಅಂತ ಆ ಶಬ್ದ. ಇದು ಹೆಚ್ಚು ಬಳಕೆ ಇಲ್ಲದೆ ಇರುವಂಥ ಶಬ್ದ. ಪುಲ್ಲಿಂಗ ಆದಾಗ ಅದು ಪಂಡಿತನನ್ನು ಹೇಳ್ತದೆ. ಸ್ತ್ರೀಲಿಂಗ ಆದಾಗಲೂ ಕೂಡ ಅದು ಪಂಡಿತನ ಹೆಂಡತಿಯನ್ನ ಅಥವಾ ಸ್ವಯಂ ಪಂಡಿತನ ಹೆಂಡತಿಯೂ ಆಗಿ ಅಥವಾ ಸ್ವಯಂ ಪಂಡಿತಳೂ ಆಗಿರುವಂಥ ವಿದುಷಿಯಾಗಿರುವಂಥ ವ್ಯಕ್ತಿಯನ್ನು ಹೇಳ್ತದೆ ಅಂತ ನಾವು ಭಾವಿಸಬಹುದು. ಮತ್ತೆ ಇಲ್ಲಿ ಕೃಷ್ಟಿ ಎಂಬ ಶಬ್ದ ಕೇವಲ ಜ್ಞಾನವುಳ್ಳಂಥ ಬೇರೆ ಯಾರನ್ನೋ ಹೇಳ್ತದೆ ಅಂತ ತಿಳ್ಕೊಳ್ಳೋದಕ್ಕಿಂತ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆದಂಥ
ವಿದ್ಯಾಭಿಮಾನಿನಿಯರಾದಂತಹ ರಮಾದಿ ಮೊದಲಾದ ದೇವತೆಗಳನ್ನ ಅದು ಹೇಳ್ತದೆ ಅಂತ ತಿಳ್ಕೊಳ್ಬೇಕು. ಇದೆಲ್ಲ ನನ್ನ ವ್ಯಾಖ್ಯಾನ. ಈ ಕೃಷ್ಟಿಗಳನ್ನ ಭಕ್ತನಿಗೆ ಕೊಟ್ಟ ಅಂತ ಇಲ್ಲಿ ಬಂತಲ್ಲ, ಕೃಷ್ಟಿಗಳನ್ನು ಭಕ್ತನಿಗೆ ಕೊಡುವುದಂದ್ರೆ ಏನ್ ಹಾಗಾದ್ರೆ? ಈ ಆ ದೇವತೆಗಳನ್ನ, ವಿದ್ಯಾಭಿಮಾನಿನಿಯರಾದಂತಹ ರಮಾ ಮೊದಲಾದ ದೇವತೆಗಳನ್ನ ಭಕ್ತರಿಗೆ ಇವನು ಕೊಟ್ಟಿದ್ದಾನೆ. ನನ್ನ ಭಕ್ತರಿಗೆ ನೀವು ವಿದ್ಯಾದಾನ ಮಾಡ್ರಿ ಅಂತ. ಆದ್ರಿಂದ ಆತ ಗೋವಿಂದ ಅಂತ ಕರೆಸ್ಕೋತಾನೆ. ಅದು ಹೇಗೆ ನಾವು ಮುಂದೆ ನೋಡೋಣ. ಯಾಕೆಂದ್ರೆ ಗೌ ಅಂದ್ರೆ ವಾಣಿ ಅಂತ ಅರ್ಥ. ಗೋ ಅನ್ನೋ ಶಬ್ದಕ್ಕೆ ಅನೇಕ ಅರ್ಥಗಳಿವೆ. ಅದೆಲ್ಲವನ್ನು ಕೂಡ ನಾವು ಇಲ್ಲಿ ಬಳಕೆ ಮಾಡ್ಕೋಬಹುದು. ಗೋ ಅಂದ್ರೆ ಹಸು, ಆಕಳು, ಅರ್ಥ ಗೊತ್ತಿದ್ದಿದೆ. ಎತ್ತು ಅಥವಾ ಗೂಳಿ, ಇದು ಗಂಡು ಆಗ್ಬೋದು, ಹೆಣ್ಣು ಆಗ್ಬೋದು. ಆಕಾಶ ಅಂತ ಅರ್ಥ ಇದೆ, ನೀರು ಅಂತ ಅರ್ಥ ಇದೆ 4ನೇದ್ದು. 5ನೇ ಅರ್ಥ ಕಿರಣ ಅಂತ. 6ನೇ ಅರ್ಥ ಸರಸ್ವತಿ. 7ನೇ ಅರ್ಥ ಕಣ್ಣು. ಮತ್ತೆ ಇಂದ್ರಿಯ ಅಂತ ಕೂಡ ಅರ್ಥ ಇದ್ದೇ ಇದೆ 8ನೇ ಅರ್ಥ. ಮತ್ತೆ ಭೂಮಿ ಅಂತ ಅರ್ಥ ಇದೆ, ಮಾತು ಅಂತ ಅರ್ಥ ಇದೆ, ಮೈಯ ಕೂದಲು ಅಂತ ಅರ್ಥ ಇದೆ, ವಜ್ರಾಯುಧ ಅಂತ ಅರ್ಥ ಇದೆ. ಹೀಗೆ 12 ಅರ್ಥಗಳು ಈ ಗೋ ಎಂಬ ಶಬ್ದಕ್ಕೆ ಇವೆ. ನಾವಿಲ್ಲಿ ನಮಗೆ ಬೇಕಾದಂತಹ ಅರ್ಥವನ್ನು ಇಟ್ಕೊಳ್ಳೋಣ. ಗೋ ಅಂದ್ರೆ ವಾಣಿ. ವಾಣಿ ಅಂದ್ರೆ ಮಾತು. ಯಾವುದೋ ವ್ಯರ್ಥವಾದ ಮಾತು ಅನ್ನೋದಕ್ಕಿಂತ ಶಾಸ್ತ್ರವೇ ಗೋವು. ಮತ್ತೆ ಶಾಸ್ತ್ರಾಭಿಮಾನಿ ದೇವತೆಗಳಿದ್ದಾರಲ್ಲ, ರಮಾ ಮೊದಲಾದವರು, ಅಲ್ಲಿ ಸರಸ್ವತಿ ಅಂತ ಗೋವಿಗೆ ಅರ್ಥ ಇದ್ದೇ ಇದೆ. ಗೋ ಎಂಬ ಶಬ್ದಕ್ಕೆ ಸರಸ್ವತಿ ಅಂತ ನೇರವಾಗೇ ಅರ್ಥ ಇದೆ. ಅದರ ಜೊತೆಗೆ ವಿದ್ಯಾಭಿಮಾನಿನಿಯರಾದಂತಹ ಎಲ್ಲಾ ದೇವತೆಗಳು, ಲಕ್ಷ್ಮಿ, ಸರಸ್ವತಿ, ಭಾರತಿ, ಉಮಾ ಮೊದಲಾದ ಸಕಲ ದೇವತೆಗಳನ್ನು ಕೂಡ ನಾವಿಲ್ಲಿ ಗೋ ಎಂಬ ಶಬ್ದದಿಂದ ತಗೊಳ್ಬೇಕು. ಅವರನ್ನ ಗೋ ಎಂಬ ಶಬ್ದದಿಂದ ತಗೊಂಡ ಮೇಲೆ ಭಗವಂತ ತನ್ನ ಭಕ್ತರಿಗೆ ಗಾವಂ ಶಾಸ್ತ್ರಂ ವೇದಯತಿ. ಗೋ ಅಂದ್ರೆ ಶಾಸ್ತ್ರ. ಆ ಶಾಸ್ತ್ರವನ್ನ ಮತ್ತೆ ಶಾಸ್ತ್ರಾಭಿಮಾನಿಯರಾದಂತಹ ದೇವತೆಗಳನ್ನ ಭಕ್ತರಿಗೆ ಭಗವಂತ ತಿಳಿಸ್ತಾನೆ, ಶಾಸ್ತ್ರದ ಪರಿಚಯ ಮಾಡಿಸ್ತಾನೆ. ಹಾಗೆ ಶಾಸ್ತ್ರಾಭಿಮಾನಿಯರಾದಂತಹ ದೇವತೆಗಳ ಸ್ವರೂಪವನ್ನು ಕೂಡ ತಿಳಿಸ್ತಾನೆ. ಮತ್ತೆ ಶಾಸ್ತ್ರಾಭಿಮಾನಿ ದೇವತೆಗಳನ್ನು ಇವನಿಗೆ ಪರಿಚಯ ಮಾಡಿಸುವುದು ಮಾತ್ರ ಅಲ್ಲ, ಪರಿಚಯ ಮಾಡಿಸಿ ಅವರ ಅನುಗ್ರಹವನ್ನು ಕೊಡ್ತಾನೆ. ಅವರನ್ನ, ಆ ಶಾಸ್ತ್ರಾಭಿಮಾನಿಯರಾದಂತಹ ರಮಾ ಮೊದಲಾದ ದೇವತೆಗಳನ್ನ ಈ ಭಕ್ತನಲ್ಲಿ ಅವನು ಸ್ಥಾಪಿಸ್ತಾನೆ. ನಾವು ತತ್ವನ್ಯಾಸ, ಮಾತೃಕಾನ್ಯಾಸ ಮೊದಲಾದದ್ದು ಮಾಡುವುದೇನಿದೆಯಲ್ಲ, ಅದನ್ನ ಮಾಡುವುದು ಹೀಗೇನೆ. ಆ ಎಲ್ಲ ದೇವತೆಗಳನ್ನ ನಮ್ಮಲ್ಲಿ ನಾವು ಇಟ್ಕೊಳ್ಳೋದು. ಭಗವಂತ ಇಡಿಸ್ತಾನೆ, ನಾವು ಇಟ್ಕೊಳ್ತೇವೆ. ಅದನ್ನ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಬೇಕು. ಮಾತೃಕಾನ್ಯಾಸ ಅಂದ್ರೆ ಎಲ್ಲ ಅಕ್ಷರಗಳಿಂದ ವಾಚ್ಯವಾದ ಭಗವಂತನ ರೂಪಗಳು. ತತ್ವಗಳು ಅಂದ್ರೆ ತತ್ವಾಭಿಮಾನಿಗಳಾದಂತಹ ದೇವತೆಗಳು. ಆ ದೇವತೆಗಳನ್ನ ಭಗವಂತನ ನಮ್ಮಲ್ಲಿ ಇಡ್ತಾನೆ, ದೇವತೆಗಳನ್ನು ಮತ್ತು ದೇವತಾ ಸ್ತ್ರೀಯರನ್ನ. ಅದಕ್ಕೆ ಆತ ಗೋವಿಂದ ಅಂತ ಕರೆಸ್ಕೊಂಡಿದ್ದಾನೆ. ಇಲ್ಲಿ ಕೃಷ್ಟಿ ಅಂತ ಶಬ್ದ ಇದೆಯಲ್ಲ, ಕೃಷ್ಟಿ ಅನ್ನೋ ಶಬ್ದಕ್ಕೆ ಪ್ರಜೆಗಳು ಅಂತ ಅರ್ಥ ಇದೆಯಲ್ಲ, ನಾವು ಅದನ್ನೀಗ ನೋಡಿದ್ದೇವೆ. ಈ ರಮಾದಿ ದೇವತೆಗಳಿದ್ದಾರಲ್ಲ, ಲಕ್ಷ್ಮಿ, ಸರಸ್ವತಿ, ಭಾರತಿ, ಉಮಾ ಮೊದಲಾದ ದೇವತೆಗಳು, ಅವರು ಕೂಡ ಲೋಕೇಶ್ವರನಾದಂತಹ ಭಗವಂತನ ಪ್ರಜೆಗಳೇ ಆಗಿದ್ದಾರೆ. ರಾಜನಿಗೆ ಪ್ರಜೆಗಳಿದ್ದಂತೆ ಜಗತ್ತಿನ ರಾಜಾಧಿರಾಜನಾದಂತಹ ಈ ಭಗವಂತನ ಪ್ರಜೆಗಳೇ ಇವರೆಲ್ಲ, ರಮಾ ಮೊದಲಾದವರೆಲ್ಲರೂ ಕೂಡ. ಹೀಗೆ ರಾಜಾಧಿರಾಜನಾದ ಭಗವಂತನ ಪ್ರಜೆಗಳಾದ್ರಿಂದ ಇವರು ಕೃಷ್ಟಿಯರುಗಳು. ಅಲ್ಲದೇನೆ ಇವರು ಭಗವಂತನ ಸಾಕ್ಷಾತ್ಕಾರವುಳ್ಳವರಾದ್ರಿಂದ ಕೃಷ್ಟಿ ಅರ್ಥಾತ್ ವಿದುಷಿ, ಜ್ಞಾನಿ, ಆ ಅರ್ಥದಲ್ಲೂ ಕೂಡ ಇವರು ಕೃಷ್ಟಿ ಅಂತ ಕರೆಸ್ಕೋತಾರೆ. ಮತ್ತೆ ನಮಗೆ ಗೊತ್ತಿರುವಂತೆ ಈ ಗೋ ಅಂದ್ರೆ ಆಕಳು ಅಲ್ಲತ್ತಲ್ಲ, ಈ ವಾಗಭಿಮಾನಿನಿ ದೇವತೆಯರು ಇವರು ಆಕಳು ಅಂತ ಉಪನಿಷತ್ತೇ ಹೇಳಿದೆ. ಅಲ್ಲಿ ಉಳಿದೆಲ್ಲಾ ದೇವತೆಗಳನ್ನು ಹೇಳಿದ್ದಾರೆ ಅಂತಲ್ಲ, ಸರಸ್ವತಿ ದೇವಿ ಬಗ್ಗೆ ಅಂತನೂ ಹೇಳಿದ್ದಾರೆ. ವಾಚಂ ಧೇನು ಉಪಾಸೀತ ಅಂತ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ವರ್ಣನ ಇದೆ. ಬೃಹದಾರಣ್ಯಕದ 5ನೇ ಅಧ್ಯಾಯ ಅಥವಾ 7ನೇ ಅಧ್ಯಾಯದಲ್ಲಿ 10ನೇ ಬ್ರಾಹ್ಮಣದಲ್ಲಿ ಗೋರೂಪಳು ವಾಗ್ದೇವಿ ಅಂತ ವರ್ಣನೆ ಮಾಡ್ತಾರೆ. ವಾಚಂ ಧೇನು ಉಪಾಸೀತ, ವಾಗ್ದೇವಿ ಸರಸ್ವತಿಯನ್ನ ಗೋರೂಪದಲ್ಲಿ ಉಪಾಸನೆ ಮಾಡಬೇಕು. ಅವಳಿಗೆ 4 ಸ್ತನಗಳಿವೆ, ಸ್ವಾಹಾಕಾರ, ವಷಟ್ಕಾರ, ಹಂತಕಾರ ಮತ್ತು ಸ್ವಧಾಕಾರ ಎಂಬುದಾಗಿ.
ಸ್ವಾಹಾಕಾರ ಮತ್ತು ವಷಟ್ಕಾರಗಳನ್ನ ದೇವತೆಗಳು ಆಶ್ರಯಿಸಿದ್ದಾರೆ. ಯಾಕೆಂದ್ರೆ ದೇವತೆಗಳಿಗೆ ನಾವು ಇಂದ್ರಾಯ ಸ್ವಾಹ, ಇಂದ್ರಾಯ ವಷಟ್ ಇತ್ಯಾದಿ ರೂಪವಾಗಿ ಯಜ್ಞದಲ್ಲಿ ಆಹುತಿ ಮತ್ತೆ ಆರಾಧನೆಯನ್ನ ಮಾಡ್ತೇವೆ. ಹಂತ ಎಂಬ ಹಂತಕಾರ ಅನ್ನೋದನ್ನು ಮನುಷ್ಯರು ಆಶ್ರಯಿಸಿದ್ದಾರೆ. ಯಾಕಂದ್ರೆ ಮನುಷ್ಯೇಭ್ಯೋ ಹಂತ ಅಂತ ಮನುಷ್ಯರಿಗೆ ಈ ಬಲಿಹರಣ ಮೊದಲಾದ ಕಡೆ ಒಂದು ಆಹುತಿ ಕೊಡ್ತಾರೆ ಮನುಷ್ಯ ಜನಾಂಗಕ್ಕೆ. ಪಿತೃಭ್ಯ ಸ್ವಧಾ ಅಂತ ಪಿತೃಗಳಿಗೆ ಪಿಂಡ ಪ್ರದಾನ ಮಾಡ್ತಾರೆ, ಅವರಿಗೆ ಜಲತರ್ಪಣ ಇತ್ಯಾದಿಗಳನ್ನು ಕೊಡ್ತಾರೆ, ನಮಗದು ಗೊತ್ತಿದೆ. ಆದ್ರಿಂದ ಸ್ವಧಾಕಾರ ಎಂಬುದನ್ನ ಪಿತೃಗಳು ಆಶ್ರಯಿಸಿದ್ದಾರೆ. ತಸ್ಯಾಃ ಪ್ರಾಣ ಋಷಭ, ಈ ಗೋರೂಪಳಾದ ಸರಸ್ವತೀ ದೇವಿಯ ಗಂಡ ಪ್ರಾಣದೇವ, ಮತ್ತೆ ಅವಳ ಕರು ರುದ್ರದೇವ. ಮನೋವತ್ಸಃ ಪ್ರಾಣ ಋಷಭ ಅಂತ ಹೀಗೆ ವರ್ಣನೆ ಇದೆ. ಸರಸ್ವತೀತು ಗೋರೂಪ ತಸ್ಯಾಹ ದೇವಾದಯ ಅಖಿಲಾಹ ಸ್ತನಾನೇವ ಉಪಜೀವಂತೆ ಅಂತ ಬೃಹದಾರಣ್ಯಕ ಉಪನಿಷತ್ ಭಾಷ್ಯದಲ್ಲಿ ಕೂಡ ಅದ್ರ ಬಗ್ಗೆ ವರ್ಣನೆ ಬಂದಿದೆ. ಆದ್ದರಿಂದ ಇಲ್ಲಿ ನಾವೀಗ ನೋಡ್ತಿರುವ ಭಾಗದಲ್ಲಿ ಗೋವಿಂದ ಅಂದ್ರೆ ಗೋವನ್ನು ನಮಗೆ ಕೊಡುವವನು ಅಂತ ಅರ್ಥ. ಅದಕ್ಕೆ ಇನ್ನೂ ಅನೇಕ ಅರ್ಥಗಳಿವೆ, ಅದನ್ನು ಮುಂದೆ ನೋಡೋಣ. ಗೋವನ್ನು ನಮಗೆ ಕೊಡುವುದು ಅಂದ್ರೆ ಆಕಳು ಮೊದಲಾದನ್ನು ಕೊಟ್ಟು ನಮಗೆ ಬೇಕಾದಷ್ಟು ಹಾಲು ಮೊಸರು ಇತ್ಯಾದಿಗಳನ್ನು ಒದಗಿಸ್ತಾನೆ ಅಂತ ಅಷ್ಟು ಮಾತ್ರ ಅರ್ಥ ಅಲ್ಲ. ಗೋವು ಅಂದ್ರೆ ಗೋರೂಪಳಾದ ಸರಸ್ವತಿಯನ್ನ, ಗೋರೂಪಳಾದ ಲಕ್ಷ್ಮಿಯನ್ನ ನಮ್ಗೆ ಕೊಡ್ತಾನೆ ಅಂತ ಅರ್ಥ. ಕೃಷ್ಟಿ ಅಂದ್ರೆ ಪ್ರಜೆಗಳು ಅಂತ ಅರ್ಥ ಇದೆಯಲ್ಲ. ಪ್ರಜೆಗಳು ಅಂತಂದ್ರೆ ರಾಜನಿಗೆ ಪ್ರಜೆಗಳು ಅಂದ್ರೆ ಅವನ ಸಾಮ್ರಾಜ್ಯದಲ್ಲಿ ಅವನ ಅಧೀನರಾಗಿರುವಂಥವ್ರು, ಅವನನ್ನು ಅವಲಂಬಿಸಿಕೊಂಡಿರುವವರು ಅಂತ. ಪ್ರಜೆಗಳು ಅಂದ್ರೆ ಮನುಷ್ಯರೇ ಏನಾಗಬೇಕಾಗಿಲ್ಲ. ಗೋವುಗಳು ಮತ್ತೆ ಆಕಳುಗಳು, ಎಮ್ಮೆಗಳು ಇವು ಕೂಡ ಎಲ್ಲ ಪ್ರಜೆಗಳೇ. ಯಾಕೆಂದ್ರೆ ಅವುಗಳು ಗೋಪಾಲಕನ ಅಧೀನದಲ್ಲಿ ಇರ್ತವೆ, ಅವನನ್ನು ಅವಲಂಬಿಸಿಕೊಂಡಿರ್ತವೆ. ಈ ಭಗವಂತನು ಕೂಡ ಗೋಪಾಲಕ. ಗೋವಿಂದ ಎಂಬ ಹೆಸರಿನ ಈ ಭಗವಂತ ಗೋಪಾಲಕ ಆಗಿದ್ದಾನೆ, ನಮ್ಗಿದೆಲ್ಲ ಗೊತ್ತಿದ್ದೇ ಇದೆ. ಈ ವೇದಾಭಿಮಾನಿನಿ ದೇವತಾ ಸ್ತ್ರೀಯರೆಲ್ಲರೂ ಕೂಡ ಧೇನು ರೂಪರಾಗಿ ಆ ಕೃಷ್ಟಿ ಅನಿಸಿದ್ದಾರೆ. ಕೃಷ್ಟಿ ಅಂದ್ರೆ ಪ್ರಜಾ, ಪ್ರಜಾ ಅಂದ್ರೆ ಸರ್ವಪಾಲಕನಾದ ಗೋಪಾಲಕನೂ ಆದಂತಹ ಗೋವಿಂದ ಎಂಬ ಹೆಸರಿನ ಭಗವಂತನ ಪ್ರಜೆಗಳಾಗಿದ್ದಾರೆ ಅವರು. ಆದ್ರಿಂದ ಅವರನ್ನ ಕೃಷ್ಟಿ ಅಂತ ಶಾಸ್ತ್ರ ಹೇಳಿರುವುದು ಸಹಜವಾಗಿ ಆಗಿದೆ. ಇದು ಬೃಹತಿ ಮಂತ್ರಕ್ಕೂ ಮತ್ತು ಆ ಗೋವಿಂದ ಎಂಬ ನಾಮಕ್ಕೂ ಇರುವಂತಹ ಸಂಬಂಧ. ಬೃಹತಿ ಮಂತ್ರ ಕೃಷ್ಟೀಹಿ ಅವನೋಹ ಅಂತ ಹೇಳಿದೆ, ನೀನು ಈ ಪ್ರಜೆಗಳನ್ನ ಕೊಟ್ಟೆ ಭಕ್ತರಿಗೆ ಅಂತ. ಪ್ರಜೆಗಳನ್ನು ಕೊಡುವುದು ಅಂದ್ರೆ ವೇದಾಭಿಮಾನಿ ದೇವತಾ ಸ್ತ್ರೀಯರನ್ನ, ನಿನ್ನ ಪ್ರಜೆಗಳೇ ಆದಂತಹ ಅವರನ್ನ ಭಕ್ತನಿಗೆ ಕೊಟ್ಟೆ ಅಂತ. ಗೋವಿಂದ ಎಂಬ ಶಬ್ದವು ಕೂಡ ಅದನ್ನೇ ಹೇಳ್ತದೆ, ಗಾಹ ವಿಂದಯತಿ ಅಂತ. ಹೀಗೆ ಇದು ಅವೆರಡಕ್ಕೂ ನಾಮಕ್ಕೂ ಮತ್ತೆ ಬೃಹತಿ ಮಂತ್ರಕ್ಕೂ ಇರುವಂತಹ ಸಂಬಂಧ. ಇಷ್ಟನ್ನು ಇವತ್ತು ನೋಡಿದ್ದೇವೆ. ಇದರ ಮುಂದುವರೆದ ಭಾಗವನ್ನ ಈ ಮುಂದಿನ ಭಾಗದಲ್ಲಿ ನೋಡೋಣ.